ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಕೂಲಿಕಾರರ ಸಂಘ ವತಿಯಿಂದ ಕಳೆದ 4-5 ತಿಂಗಳು ಗತಿಸಿದರೂ ಸಹ ಎನ್ಎಂಆರ್ ವಿಪಿಎಸ್ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಕೂಲಿ ನೀಡದೆ ಸತಾಯಿಸುತ್ತಿದ್ದಾರೆಂದು ಖಂಡಿಸಿ ದಿನಾಂಕ ಆಗಸ್ಟ್ 19, 2024 ರಂದು ಮುಂಜಾನೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಪಂಚಾಯತಿ ಆವರಣದಲ್ಲಿ ನೆತ್ತಿ ಸುಡುವುರಿ ಬಿಸಲು ಲೆಕ್ಕಿಸದೆ ಕೂಲಿ ಕಾರ್ಮಿಕರಿಂದ ಪ್ರತಿಭಟನೆ ಜರುಗಿತು. ಈ ಪ್ರತಿಭಟನೆ ಬಗ್ಗೆ ಕೂಲಿಕಾರರಾದ ಶ್ರೀಮತಿ ಮಹಾದೇವಿ ಹಡಪದ, ಶ್ರೀಮತಿ ನೀಲಮ್ಮ ಕಟ್ಟಿಮನಿ ಮತ್ತು ಶ್ರೀಮತಿ ಶರಣಮ್ಮ ಸೊಬರದರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಕಳೆದ 5 ತಿಂಗಳು ಗತಿಸಿದರೂ ಸಹ ಈ ಪಂಚಾಯಿತಿ ವ್ಯಾಪ್ತಿಯ ರಕ್ಕಸಗಿ ಗ್ರಾಮದ 300 ಕೂಲಿಕಾರರ ಕೂಲಿ ನೀಡಿಲ್ಲ ಹಾಗೂ ಹೊನ್ನಹರಹಳ್ಳಿ, ಯರಯನಕೇರಿ, ಚಿಕ್ಕಯರಯನಕೇರಿ, ಬೇವಿನಮಟ್ಟಿ, ಹುಲಗಿನಾಳ, ಕಲ್ಲಗೋನಾಳಗ್ತಾಮಗಳ 30 ಕಾರ್ಮಿಕರರ ಕೆಲವು ಎನ್ಎಂಆರ್ ಕೆಲಸ ಜಿರೋ ಮಾಡಿದರೆ ಮತ್ತೊಂದೆಡೆ ಜಾಬ್ ಕಾರ್ಡ್ಗೆ ಅರ್ಜಿ ಹಾಕಿದ್ದನ್ನು ರಿಜೆಕ್ಟ್ ಮಾಡಿ ಸತಾಯಿಸುತ್ತಿದ್ದಾರೆ ಎಂದು ದೂರಿದರು. ನಂತರ ಮಾಧ್ಯಮ ಪ್ರತಿನಿಧಿ ಕೇಳಲಾದ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಈ ಸಮಸ್ಯೆ ಬಗ್ಗೆ ಪಿಡಿಒಗಳಾದ ಎಸ್ವಿನಾಯಕರು ಮಾತನಾಡಿ, ಆದ ಕೆಲವು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಈ ಲೋಪವು ಬಿಎಫ್ಟಿ ಮತ್ತು ಇಂಜಿನಿಯರ್ ಸಿಬ್ಬಂದಿಗಳಿಂದ ಆಗಿದೆ ಎಂದರಲ್ಲದೆ ಇತರೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಪ್ರತಿಭಟನಾನಿರತ ಸ್ಥಳಕ್ಕೆ ತಾಲೂಕು ಪಂಚಾಯತ ತಾಂತ್ರಿಕ ಸಹಾಯಕರಾದ ನವೀನ ಹಂಚಾಟೆರು ಬಂದು ಕೂಲಿಕಾರರ ಸಮಸ್ಯೆ ಪರಿಹಾರಕ್ಕೆ ಕೇಳಲಾದ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಪಿಡಿಒ ಮತ್ತು ಕೂಲಿಕಾರರ ಮಧ್ಯೆ ವಾಗ್ವಾದ ಮತ್ತು ಮಾತಿನ ಚಕಮಕಿಗೂ ಕಾರಣವಾಯಿತು. ನಂತರ ಕೂಲಿ ಕಾರ್ಮಿಕರು ಕೂಲಿ ನೀಡದಿರುವುದಕ್ಕೆ ಬಿಎಫ್ಟಿ ಸಂತೋಷಕ್ಕಿ ಇಂಜಿನಿಯರ್ ದ್ಯಾಮನಗೌಡಗೌಡ್ರ, ಹಾಗಾಗಿ ಅವರನ್ನು ಅಮಾನತ್ತುಗೊಳಿಸಬೇಕು, ಜಿಲ್ಲೆಯಿಂದ ಸೇಸ್ ಬರಲೇಬೇಕೆಂದು ಪಟ್ಟು ಹಿಡಿದರು. ಇಲ್ಲಿ ಆಡಳಿತ ವ್ಯವಸ್ಥೆಯು ಎಷ್ಟು ಜಡ್ಡುಗಟ್ಟಿದೆ ಎನ್ನುವುದಕ್ಕೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನರೇಗಾ ಕೂಲಿಕಾರರಿಗೆ 15 ದಿನದೊಳಗೆ ಕೂಲಿ ನೀಡಬೇಕು. ಆದರೆ ತಾಂತ್ರಿಕ ಸಬೂಬು ನೀಡುತ್ತಿರುವುದು ಗಮನಿಸಿದರೆ ಅನೇಕ ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ಅನುಮಾನಗಳಿಗೆ ಎಡಮಾಡಕೊಡುತ್ತದೆ. ಹಾಗಾಗಿ ತತ್ಕ್ಷಣ ತಾಲೂಕು ಪಂಚಾಯತ್ ಆಡಳಿತವು ಕೂಲಿಕಾರರಿಗೆ ಕೂಲಿ ನೀಡಬೇಕೆನ್ನುವುದು ಕೂಲಿಕಾರರ ಆಶಯವಾಗಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಕೂಲಿ ಕಾರ್ಮಿಕರಾದ ಮಹಾಂತೇಶ ಐಹೊಳ್ಳಿ, ಯಮನೂರ ಮಾದರ, ಶ್ರೀಮತಿ ಗಂಗಮ್ಮ ಹಡಪದ, ಶ್ರೀಮತಿ ವಿಜಯಲಕ್ಷ್ಮಿ ಸಜ್ಜನ ಸೇರಿದಂತೆ ಇತರೆ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟರ್ ರಕ್ಕಸಗಿ. ನಾಲ್ಕು ತಿಂಗಳಾಯ್ತು ನಾವು ಕೆಲಸ ಮಾಡಿ 4 ತಿಂಗಳು ಜೀರೋ ಮಾಡ್ಯಾರ ಎನ್ಎಂಆರ್. ಮತ್ತು ಒಳ್ಳಿಗೆ 2 ಸಲ ಎನ್ಎಂಆರ್ ತೆಗೆದು ಮತ್ತು ಅವನ್ನ ಯಾಪ್ ಮಾಡಂದ್ರೆ ಯಾಪ್ ಮಾಡೋಕ್ಕೆ ತಯಾರಿಲ್ಲ ರೀ. ಮತ್ತು ತೆಗೆದು ಜೀರೋ ಮಾಡೋದು ಮಾಡತ್ತಾರೆ. ಹಿಂಗಾಗಿ ಮೊನ್ನೆ 14ನೇ ತಾರೀಕಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಪಿ ಡಿ ಒ ಮೇಡಮರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಕೊಟ್ರಂದ್ರೆ ಅವರು ಹೋರಾಟ ಮಾಡೋ ಟೈಮ್ನಾಗ ಅವರು ಪಿ ಡಿ ಅವ್ರ ಮಾವಾರಿನ ತೀರ್ಕೊಂಡಿದ್ರಂತ ಹೋರಾಟ ಹಿಂದಕ್ಕೆ ತೊಗೊಂಡು ಕೇಟ ಒಳ್ಳೆ ಅವಕಾಶ ನಾವು ಎನ್ಎಂಆರ್ ಹಾಕಿ ಕೊಡ್ತೀವಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತಂದರು. ಮತ್ತು ಒಳ್ಳೆ ಎನ್ಎಂಆರ್ ಹಾಕಿ ಕೊಟ್ಟರು ಕೂಡ ಯಾಪ್ ಮಾಡೋಕ್ಕೆ ತಯಾರಿಲ್ಲ. ಮತ್ತು ಇನ್ನೂ ಸಮಸ್ಯೆ ತಾವೇ ಮೈಮ್ಯಾಗ ಹಾಕೊಂಡು ನಮ್ಮ ಸಮಸ್ಯೆ ಯಾವುದನ್ನು ಅವ್ರು ಕೇಳೋಕ್ಕೆ ತಯಾರಿಲ್ಲ ಪಿ ಡಿ ಅವರು. ಹಾಗಾಗಿ ನಮ್ಮದು ಇಷ್ಟು 4-5 ತಿಂಗಳಾದರೂ ನಮ್ಮದು ಕಾರ್ಮಿಕರು ಬರೀ ಸತಾಯಿಸಾಕತ್ತಾರೆ. ಪಂಚಾಯತ್ಗೆ ಹೋಗೋದು ಬಂದ್ರೂ ಅವ್ರು ಏನೋ ನಮ್ಮನ್ನು ಕೇರ್ ಮಾಡೋಕ್ಕೆ ತಯಾರಿಲ್ಲ. ಹಂಗಾಗಿ ಮತ್ತು ಒಂದು ದಿವಸ ಜಾಬ್ ಕಾರ್ಡನ್ನು ಬರೀ ಡಿಲೀಟ್ ಮಾಡ್ಯಾರ್ರಿ. ಒಳ್ಳೆ ಜಾಬ್ ಕಾರ್ಡನ್ನು ಸುದ್ದ ಮಾಡಿಕೊಡಲ್ರಿ. 4 ವರ್ಷ ಆತ್ರಿ ಒಂದೊಂದು ಜಾಬ್ ಕಾರ್ಡಿಗೆ ಅಡ್ಡಾಡಕತ್ರಿ. ಅವ್ನು ಒಟ್ಟ ಸುದ್ದ ಮಾಡವಲ್ರಿ. ಎಷ್ಟು ಅದಾವ್ರಿ ಜಾಬ್ ಕಾರ್ಡ್? ಅದಾವ್ರಿ 10-15 ಅದಾವ್ರಿ. ಟೋಟಲ್ ರಕ್ಕಸ್ ಪಂಚಾಯತಿಯಲ್ಲಿ 100 ಜಾಬ್ ಕಾರ್ಡ್ ಅದಾವ್ರಿ ಸರ್. 100 ಜಾಬ್ ಕಾರ್ಡ್ ಅದಾವ. ಜಾಬ್ ಕಾರ್ಡ್ ಸುದ್ದ ಆಗ್ಬೇಕ್ರಿ. ತಾವಾಗಿ ಡಿಲೀಟ್ ಆಗ್ಯಾವ ಅಂತ ಹೇಳ್ತಾರ್ರಿ ಇವರು. ಯಾವ ಹೆಂಗೆ ಡಿಲೀಟ್ ಹಾಕವ್ರಿ?
ತಾವ ಡಿಲೀಟ್ ಆಗಿ ಡಿಲೀಟ್ ಆಗ್ಯಾವ ಯಾರು ಹೇಳ್ತಾರೆ ಯಾರ್ತಿ ವಿಡಿಯೋರ್ ಅಂತಾರಿ ಡಿವನ್ ಅಂತಾರ್ರಿ ವಿಡಿಯೋರ್ ಅಂತಾರೆ ಇವ್ರು ಅಂತಾರೆ. ನೀವು ಮತ್ತೆ ಇಷ್ಟು ದಿವಸ ಯಾಕೆ ಸುಮ್ ಕುಂತು ಈಗ ಹೋರಾಟ ಮಾಡಾಕತ್ತೀರಿ? ನೀವು 4-5 ತಿಂಗಳು ಪಂಚಾಯತಿ ಬಂದ್ಕೊಂತ ಇದೀವ್ರಿ. ಹ್ಞೂ ಬಂದ್ಕೊಂತ ಇದ್ರು ಸುದ್ದಿ ಮಾಡ್ತೀವಿ ಅಂದಾರ್ರಿ. ನಾವು ಪಂಚಾಯತಿ ಬಂದ್ರು ಪಿಡಿಯೋ ಮೇಡಮ್ ಅವ್ರು ನೀವು ಯಾಕೆ ಬಂದ್ರಿ ಏನ್ ಸಮಸ್ಯೆ ಐತೆ ಅಂತ ಏನು ಕೇಳಂಗಿಲ್ಲ. ನಮ್ದು ಯಾವ್ದೇ ನಾವು ಬರುದು ದಿನ ಹೋಗುದ್ರಿ ಸರ. ನಾವು 12ನೇ ತಾರೀಕಿಗೆ ಹೋರಾಟ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿದ್ರಿ. 12ನೇ ತಾರೀಕು ಮಾಡ್ತೀವಿ. ಹ್ಞೂ ರೀ. ನಾವು 12ನೇ ತಾರೀಕಿಗೆ ಕೊಟ್ಟಿದ್ವಿ. 16ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿ ಸರ. 16ನೇ ತಾರೀಕಿಗೆ ಬಂದು ನಾವು ಹೋರಾಟಕ್ಕೆ ಕುಂತೀವಿ. ಪಿಡಿಯೋ ಮೇಡಮ್ ಅವ್ರ ಮನ್ಯಾಗ ಅವ್ರ ಮಾವ ತೀರ್ಕೊಂಡಿದ್ರಿ ಸರ್. ಅವತ್ತ ಮುಂದೆ ಹಾಕಿದ್ರಿ ಹೋರಾಟ. ಮತ್ತೆ ನಮ್ಮ NMR ತೆಗೆದು ಕೊಟ್ಟಿದ್ರಿ ಅವ್ರ ಅವತ್ತ ಹೋರಾಟ ಕುಂತಾಗ ಒಂದಿನ NMS ಆ್ಯಪ್ ಮಾಡ್ಯಾರಿ ಸರ. ಇನ್ನು 2 ದಿನ NMS ಆ್ಯಪ್ ಮಾಡಿಲ್ಲ. NMR ತೆಗೆದು 0 ಮಾಡಿದ್ವು. ಈಗ ಎಷ್ಟೊತ್ತಾಗ್ತೀರಿ ನೀವು ಕುಂತೀವಿ? ಮುಂಜಾನೆ ಬೆಳಗ್ಗೆ 11 ಗಂಟೆಗೆ ಕುಂತೀವಿ. ಎಲ್ಲಿ ಬಂದ್ರೆ ಬಂದಾರಂದ್ರೆ ಯಾರು ಬಂದರೂ ಸ್ಪಂದಿಸಿಲ್ಲ. ಕರೆಸ್ತೀವಿ ಅಂದಾರಿ ಪಿಡಿಯೋ ಮೇಡಮ್ ಎಲ್ಲಿದ್ದಾರೆ ಪಿಡಿಯೋ ಅವರು ಕುಂತಾರಲ್ಲ? ಮತ್ತೆ ಎನ್ಆರ್ಎಂ ಇದು ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಎನ್ಎಂಆರ್ ಅದೇ ತೆಗ್ದಿದೇವ್ರಿ 16ನೇ ತಾರೀಕಿಗೆ ತೆಗ್ದೇವ್ ನಾವು. ಹ್ಞೂ ರೀ. ಇದ್ರಿ 0 ಮಾಡಿದ್ರಿ. ಜೀರೋ ಯಾಕೆ ಕಾರಣ ಏನ್ರಿ ಇದು? ಪೇಮೆಂಟ್ ಇಲ್ಲ ಇದು ಪ್ರೊಸೀಜರ್ ಹೇಳ್ತೇವೆ ನಿಮ್ಗೆ. NRGಯಲ್ಲಿ NMR ಇವ್ರೇನು 6 ಕೊಡ್ತಾರಲ್ಲ, ನಾವು ಗ್ರಾಮ ಪಂಚಾಯತಿಯಿಂದ NMR ತೆಗಿತೀವಿ. NMMSಗಳನ್ನು ಮೀಟ್ಗಳು ಮಾಡ್ತಾರೆ. ಅದನ್ನು ಮಾಡಿದ ಮೇಲೆ ಏನೈತಲ್ಲ ಅದು ಇಂಜಿನಿಯರ್ MS ಮಾಡ್ತಾರೆ. ಮೇಜರ್ಮೆಂಟ್ ಅವೆಲ್ಲ BFT ಪಾತ್ರ, ಇಂಜಿನಿಯರ್ ಪಾತ್ರ ಆದಮೇಲೆ ನಮ್ಗೆ ಅಧ್ಯಕ್ಷರಿಗೆ ಪೇಮೆಂಟಿಗೆ ಬರುತ್ತೆ ರೀ ಅದು. ಹೌದಾ? ಈಗ 0 ಮಾಡಬೇಕು ಇದು ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಸಮಸ್ಯೆಗಳು ಏನಾಗಿದಾವಲ್ಲ ಅದನ್ನ BFT ಮತ್ತು ಇಂಜಿನಿಯರ್ ಬಂದು ನಿಮ್ಗೆ ಮಾಹಿತಿ ಕೊಡ್ತಾರೆ. ಅಲ್ರಿ ಅದು ಇಂಜಿನಿಯರ್ ಹೇಳ್ತಾರ ಮೇಡಮ್ ಅವ್ರು ತಂದು ಕೊಡಂಗಿಲ್ಲ. ಈ ಸಮಸ್ಯೆ ಬಗ್ಗೆ ನೀವು ಅವ್ರ ಗಮನಕ್ಕೆ ತಂದಿರಿ? ಹಾ, ಮತ್ತೆ ಏನು ಅವ್ರು ಏನು ಮತ್ತೆ 5 ತಿಂಗಳಾದ್ರು ಮತ್ತೆ ಅವ್ರ ಕೂಲಿ ಕೊಡಲಿಲ್ಲ? 5 ತಿಂಗಳಾದ್ರು ಮತ್ತೆ ಅವ್ರಿಗೆ ಕೂಲಿ ಕೊಡಲಿಲ್ಲ ಅಂದ್ರೆ ಬದುಕುದು ಹೆಂಗ್ರಿ ಅವ್ರಿಗೆ? ಮತ್ತೆ ಈಗ ಅದನ್ನು BFT ಮತ್ತು ಇಂಜಿನಿಯರ್ ಪಾತ್ರ ಏನೈತಿ, ಅವರು ಏನು ಯಾಕೆ 0 ಆಯ್ತು ಏನು ಅನ್ನೋದ ಅವ್ರು ಬಂದು ಹೇಳ್ತಾರೆ. MIS ಆಗಿದೆ ನಾವು ಇಂಜಿನಿಯರ್ NMR ಯಾವ್ದಕ್ಕೆ ಎಲ್ಲ ಒಂದು ಜನರಲ್ ಆಗಿ ಇರಂಗಿಲ್ಲ. ಯಾವ NMRದ ಏನೈತಿ BFT ಏನೈತಿ ಯಾಕಂತಂದ್ರೆ ಪ್ರತಿಯೊಂದು NMMSಗೆ ಒಂದು ಇಲ್ರಿ ಅದು ಸಮಸ್ಯೆ ಇರೋಲಕ ಈಗ ಇದ್ದಂತ ಈಗ ಅವ್ರಿಗೆ NMMSಗೆ ಏನೈತಿ ಅಂದ್ರೆ ಲೇಬರ್ ಹಂಗಲ್ ಮೇಡಮ್ ನಾ ಹೇಳೋದು ಕೇಳ್ರಿ. ಈಗ ಅವ್ರು ದುಡ್ದಿರ್ತಾರ, ಈಗ ಅವ್ರಿಗೆ ಕೂಲಿ ಕೊಡ್ಲಿಲ್ಲ ಅಂತಂದ್ರೆ ಜೀವನ ನಡೆಸೋದು ಹೆಂಗೆ? ಈ ಮಾಹಿತಿಯನ್ನು ನೀವು ಅವ್ರು ಪೂರ್ವ ನಿಯೋಜಿತವಾಗಿ ಅವ್ರು ಕೊಟ್ರಿ ಅಂತಂದ್ರೆ ಈ ಅವ್ರಿಗೆ ನೀವು ಕೊಟ್ಟಿರ್ತಂತಂದ್ರೆ ಅವರು ತಕ್ಷಣ ಕೊಡಕ್ಕೆ ಅವಕಾಶ ಇರ್ತೈತಿಲ್ರಿ? ಎಲ್ಲನೂ ಕೂಡ ಅವ್ರ ಲಾಗಿನ್ ಒಳಗೆ ಬರುತ್ತ್ರಿ. ಹ್ಞೂ ರೀ. ಇಲ್ಲ ನಿಮ್ಮ ಕಡೆ ನಾವು ಒಪ್ಕೊಂತೀನಿ ರೀ ಮೇಡಮ್. ನೀವು ಮಾಡೋದಿಲ್ಲ ಅಂತ ಅನ್ನೋದು ನನಗೂ ಅರ್ಥ ಆಗ್ತೈತಿ. ನೀವು ಹೇಳೋದ್ರಿ ಅವ್ರ ಕಡೆ ಆಗ್ತೈತೆ ಅಂತ ನೀವು ಹೇಳೋದು ಅರ್ಥ ಆಗ್ತೈತಿ ನನಗೆ. ಇದು ನೀವು ಪೂರ್ವ ನಿಯೋಜಿತವಾಗಿ ನೀವು ಈ ಸಮಸ್ಯೆ ಬಗ್ಗೆ ನೀವು ಗಮನಕ್ಕೆ ತಂದ್ರೆ ಮತ್ತೆ ಅವ್ರು ಯಾಕೆ ತಡೆ ಹಿಡಿದ್ರು ಅನ್ನೋದು ಬರ್ತೈತ್ರಿ. ಈಗ ಅವ್ರ ಗಮನಕ್ಕೆ ತಂದಿದೀವಿ, ಎಲ್ಲ ತಂದಿದೀವಿ. ಈಗ AD ಸರ್ ಗಮನಕ್ಕೂ ಹೇಳಿದೀವಿ ನಾವು. ಹ್ಞೂ ರೀ. ಇದೆಲ್ಲ ಸಮಸ್ಯೆ ಏನೈತಿ ಬಗೆಹರಿಸ್ಬೇಕಂತ ಇವತ್ತಿನ ದಿವಸ ಮತ್ತೆ ನಾನು ಹೇಳ್ದೇನೆ. ಈಗ ನಾನು ಮತ್ತೆ ಇವ್ರಿಗೆ ಏನೈತಲ್ಲ ಕೆಲಸ ನನ್ನ ಪ್ರಯತ್ನ ಏನೈತಿ ನಾವು ಮಾಡಿಕೊಡ್ಲಿಕ್ಕೇನೆ. ಈಗ ನನ್ನ ಜೊತೆ ಯಾಕಂದ್ರೆ ಒಂದ ಕೈಲಿ ಇದು ಆಗೋದಲ್ಲ. BFT ಬೇಕು, ಇಂಜಿನಿಯರು ಬೇಕು. ತರ್ಸಿದ್ದೇನೆ ಈಗ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂತಿರ್ತೇವೆ ಯಾವ ಬಂದೈತಿ ಯಾವಿಲ್ಲ ಮಾರ್ಕ್ ಮಾಡ್ಕೊಂತಿರ್ತೀವಿ. ಆಮೇಲೆ ಅಕೌಂಟ್ ಅನ್ಫ್ರೀಸ್ ಆಗಿರುವಂಥವು ಅಕೌಂಟ್ ಏನೈತಲ್ಲ ಹೊಳ್ಳೆ ಇಂಥವು ಅಕೌಂಟಿಗೆ ಇದು ಸರಿ ಇಲ್ಲ ಬರ್ತಾ ಇಲ್ಲ ಅದನ್ನೆಲ್ಲ ನಮ್ಮ ಗ್ರೂಪ್ ಐತಿ, NRG ಗ್ರೂಪ್ ಐತಿ. ಆ ಗ್ರೂಪ್ ಒಳಗೆ ನಾವು ಹಾಕೊಂತಿರ್ತೇವೆ ಮೇಟ್ಗಳಿಗೂ ಆ ಪ್ರಿಂಟ್ಔಟ್ ತೆಗೆದು. ಇದು ಸಮಸ್ಯೆ ಬಗ್ಗೆ ನೀವು ಗೊತ್ತು ಮಾಡ್ಕೊಳ್ಳೋದು ಏನಿರ್ತೈತೆ ನಿಮ್ಮದು ಕಾರ್ಯಾಲಯದ ಏನೈತೆ ಆ ಪ್ರೊಸೆಸ್ ಏನೈತೆ ನೀವು ಮಾಡ್ತೀರಿ, ಒಪ್ಕೊಂತೀರಿ ಕಾರ್ಯಾಲಯದ. ಈಗ ಇವ್ರಿಗೆ ಏನು ನೀವು ಸಮಸ್ಯೆ ಬಗ್ಗೆ ಇವ್ರಿಗೆ ಎಷ್ಟು ಸಮಯ ಅವಕಾಶ ಕೊಟ್ಟಿದ್ರಿ, ಎಷ್ಟು ದಿವಸದ ಸರಿಪಡಿಸಕ್ಕೆ ನೀವು ಅದನ್ನ ನಿರ್ಧಾರ ಮಾಡಿರಿ? ಗ್ರಾಮ ಪಂಚಾಯತಿ ಒಂದ ಎಲ್ಲ TP ಇಂದ ಆಗ್ಬೇಕ್ರಿ. ಅವ್ರು ಏನೇನು ಅಪ್ರೂವಲ್ ಆಗ್ಬೇಕು ಮೇಲಿನಿಂದ. ಆಮೇಲೆ ಇಲ್ಲಿ ಯಾರ ಕೂಲಿ ಕಾರ್ಮಿಕರು ಅವ್ರ ಕೆಲಸನೇ ಐತಿ. ಈ KYC NPC ಏನೈತಲ್ಲ ಅದರಲ್ಲಿ ಅವ್ರು ಹೋಗಿ ಮಾಡ್ಕೊಂಡು ಬರುವಂತ ಕೆಲಸನೂ ಐತಿ. ಮತ್ತೆ ಅದೆಲ್ಲ ಆದ್ಮೇಲೆ ಇಲ್ಲಿ ಸಕ್ಸಸ್ ಆಗತ್ರಿ. ಅಲ್ಲಿ ಆದ್ಮೇಲೆ ಆಗ್ತೈತೆ. ಈಗ ಇನ್ನಾದ್ರೂ ಅವ್ರಿಗೆ ಸಮಯ ಕೊಟ್ಟಿಲ್ಲ ನೀವು ಇಷ್ಟ ಈಗ ಈ ರೀತಿ ಆಗ್ತೈತೆ ಅನ್ನೋದು ಮಾಹಿತಿ ಕೊಟ್ಟಿದ್ದೇವೆ ನಾವು ಯಾರ್ದು ಏನ್ ಸಮಸ್ಯೆ ಐತಿ. ಈಗ ಮೊನ್ನೆ ಕೆಲವೊಂದೆಲ್ಲ ರೆಡಿ ಆಗಿ ಬಂದ್ಮೇಲೆ ಪುನಃ ಅಕೌಂಟ್ ನಂಬರ್ ಹಾಕ್ರಿ ಅಂತ ಅಂದಿದಾರ. ಆ ಪ್ರಕಾರ ಮತ್ತೆ ಇವ್ರು ಏನ್ ಅಕೌಂಟ್ ನಂಬರ್ ತಗೊಂಡ್ ಬಂದ್ಮೇಲೆ ಅಷ್ಟಷ್ಟು ಲೇಬರ್ಸ್ ಹೊಸದಾಗಿ ಮತ್ತೆ ಇದು ಮಾಡೋದು ಹೊಸದಾಗಿ ಮತ್ತೆ ರಿವೋಕ್ ಹಾಕೊಂಡು ಬರ್ಲಿಕ್ಕೆ ಅವ್ರು ರೊಕ್ಕ ಇತ್ತು ಸರ್. ಅದೇನು ಗಂಗಮ್ಮ ಇರ್ತಲ್ರಿ 15 ದಿನದಾಗ ರೊಕ್ಕ ಇತ್ತು ರೀ. ಉಳಿದ 6 ದಿನದ ಎಷ್ಟು 15 ದಿನದ NMR ತೆಗ್ದಾರ ಇಲ್ರಿ ಸರ್. ಫೋನ್ ಹಚ್ಚಿದ್ರಿ, ಫೋನ್ ತಗೊಳಿಲ್ರಿ. ಹೊಳ್ಳಿ 9 ದಿನದ ಇಲ್ರಿ ನಮ್ಮ ಬೇಕಲ್ಲ ಅಷ್ಟು ಅದು ಬೇಕಂತ ಮಾಡ್ರಿ ಅಲ್ಲ ಸರ. ನಾವಾಗಿಂದ ಅದು ಅದು ಮೊನ್ನೆ ಮಿಸ್ಟೇಕ್ ನೀವು ಮಾಡಿದ್ರಿ.
ಎರಡನೇದು ಓಲಿ ಎಣ್ಣೆ ಮಾರ್ಗ ಎಣ್ಣೆ ತೆಗೈತಿ ಅಟ್ಲೀಸ್ಟ್ 12 ದಿವಸ ಕೆಲಸ ಐತ್ರಿ 4 ದಿವಸ ಹೆಚ್ಚಾಗೈತೆ ಅಮೌಂಟ್ 4 ದಿವಸ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಬಿಡಿಸಿಲ್ದ ಎಣ್ಣೆ ಮಾರಿ ಯಾಕೆ ತೆಗಿದಿಲ್ರಿ ಇದಕ್ಕೆ ಕಾರಣ ಬೇಕು ನಮ್ಗೆ ಪೇಮೆಂಟ್ ಅಂದ್ರೆ ಅದು ಕೆಲಸ ಜನರು ನಿಮ್ಮ ಕೆಲಸ ನೀವು ಮಾಡಲಾರ್ದ ಇದು ಜಾಬ್ ಕಾರ್ಡಿಂದ ಏನಾಗೈತೆ ಅಂದ್ರಿ 4 ವರ್ಷ ಆತ್ರಿ ಒಂದು ಜಾಬ್ ಕಾರ್ಡ್ನ್ಯಾಗ ಒಂದ ಕುಟುಂಬ ಇತ್ರಿ ಅವ್ರದ್ದು ಅವ್ರು ಬೇರೆ ಆಗಿ ರೇಷನ್ ಕಾರ್ಡ್ ಬೇರೆ ಆತ್ರಿ ಅವ್ರದ್ದು ಬೇರೆ ಆಗ ಅವ್ರದ್ದು ಒಡದು ನಾವ್ ರೇಷನ್ ಕಾರ್ಡ್ ಕೊಟ್ಟು ಜಾಬ್ ಕಾರ್ಡ್ ಮಾಡಿಕೊಡ್ರಿ ಅಂತ ಕೊಟ್ಟು 4 ವರ್ಷ ಆತ್ರಿ ಒಳ್ಳೆ ಬೆಳೆ ನಾವು ಒಂದ್ 7 ತಂದು ಕೊಟ್ಟಿದ್ವಿ ನಾವು ಎಷ್ಟು ಮಂದಿ ಐತ್ರಿ ಅದು ಆ ರೀತಿ ಅಲ್ರಿ ಟೋಟಲಿ ಪಂಚಾಯತ್ನಾಗ ಆಗಲಿ ಎಷ್ಟು ಮಂದಿ ಹೇಳಿದ್ರಿ ನೀವು 100 ಜಾಬ್ ಕಾರ್ಡ್ ಹಾಕೋರಿ ಮತ್ತೆ ಯಾರಿ ಹಳೆ ಜಾಬ್ ಕಾರ್ಡ್ ಡಿಲೀಟ್ ಮಾಡಿ ಹೊಸ ಜಾಬ್ ಕಾರ್ಡ್ ಮಾಡಿಕೊಡ್ರಿ ಅಂತ ಕೊಟ್ಟ 4 ವರ್ಷ ಆತ್ರಿ ನಾನು 1 ವರ್ಷ ಈಗ ಸರ್ ಏನಂದ್ರೆ ಡಿಲೀಟ್ ಮಾಡಿ ಮತ್ತೆ ಬೇರೆ ದುಡ್ಡು ಹಾಕೊಂಡು ಜಾಬ್ ಕಾರ್ಡ್ ಅಲ್ಲಿ ಮತ್ತೆ ಅದು ಜಾಬ್ ಕಾರ್ಡ್ ಯಾವ ಕಾರಣಕ್ಕೆ ಡಿಲೀಟ್ ಅದು ಬೇಕಲ್ರಿ ಮತ್ತೆ ನೀವು ಏನು ಹೇಳಿದ್ರಿ ಅದು ಮತ್ತೆ ಹೆಂಗದ್ರ ಅದು ಯಾವ ಕಾರಣಕ್ಕೆ ಡಿಲೀಟ್ ಆದವ್ರಿ ಮತ್ತೆ ಅದು ಬೇಕಲ್ರಿ ಮೇಡಮ್ ಸ್ಪಷ್ಟತೆ ಬೇಕಲ್ರಿ ಡಿಲೀಟ್ ಆಧಾರ್ ಆಪ್ಷನ್ ಸರಿ ಇರ್ಲಾರ್ದಾಗ ಡಿಲೀಟ್ ಗ್ರಾಮ ಪಂಚಾಯತ್ ಒಳಗೆ ಇಲ್ರಿ ಫಸ್ಟ್ ನೀವು ಅಂದ್ರಲ್ಲ ಸರ ಕೊಟ್ಟಿ ಜಾಬ್ ಕಾರ್ಡ್ ಅದು ಮಾತ ನೀವು ತೆಗೆದ್ಬಿಡ್ರಿ ಮತ್ತೆ ಇಲ್ರಿ ಈಗ ಮತ್ತೆ ಅವ್ರು ಕರೀರಿ ಅವ್ರು ಕೇಳಿದಾಗ ಆಧಾರ್ ಅಕೌಂಟ್ ಎಲ್ಲ ಕೊಟ್ಟಿವಿ ಮತ್ತೆ ಏನ್ರಿ ಡಿಲೀಟ್ ಆತಂತಂದ್ರೆ ಮತ್ತೆ ಅದಕ್ಕೆ ಇದ್ದಂತ ಸಂಖ್ಯೆ ಏನು ಯಾವ ರೀತಿ ನೀವು ಅದನ್ನ ಇದನ್ನ ಮಾಡ್ತೀರಿ ನೀವು ಅದನ್ನ ವರ್ಡ್ ಕೊಟ್ಟಿ ಅಂತ ಮಾತು ಹೇಳಿ ಆ ಜಾಗಕ್ಕೆ ಬರ ಆ ಜಾಗ ಈಗ ಈಗ ಜಾಬ್ ಕಾರ್ಡ್ ಡಿಲೀಟ್ ಆಗ್ಯಾವ ಏನು ಜಾಬ್ ಕಾರ್ಡ್ ಡಿಲೀಟ್ ಆಗ್ಯಾರಿ 10 ಕಾರ್ಡ್ ಜಾಬ್ ಕಾರ್ಡ್ ಡಿಲೀಟ್ ಆಗಿದೆ ಒಂದೊಂದು ಗುಂಪಿಗೆ ಮೇಡಮರ ನೀವು ಸ್ಪಷ್ಟತೆ ನೀವು ಅಲ್ಲಿ ನೋಡ್ಕೊಟ್ರು ಅಷ್ಟೇ ಇಲ್ಲಿ ಹೇಳಿದ್ರು ಅಷ್ಟೇ ನಮ್ಗೆ ನೀವು ಕೊಟ್ಟಿರ್ತೀರಿ ಅದು ಯಾವ ಕಾರಣಕ್ಕಾಗತ್ತೆ ನೀವು ಹೇಳ್ಬಿಡ್ರಲ್ಲ ಹೇಳ್ರಿ ಆದ ನಂತರ ಆಧಾರ್ ಕಾರ್ಡ್ ನೇಮ್ ಏನಾದ್ರೂ ವ್ಯತ್ಯಾಸ ಆಗಿತ್ತಂದ್ರ ಹೌದಾ ಮೆಂಬರ್ಸ್ ಡಿಲಿಷನ್ ಇದು ಒಂದ ಪಂಚಾಯತ್ ಎಲ್ಲ ಎಲ್ಲಾ ಕಡೆನೂ ಆಗ್ಲಿಕ್ಕತ್ತಾವು 10 ಇಯರ್ಸ್ ಆಯ್ತು ಅಂತಂದ್ರ ಒಳ್ಳೆ ಅಪ್ಡೇಟ್ ಮಾಡ್ಕೋಬೇಕ್ರಿ ಈ KYC ಮಾಡ್ಕೋಬೇಕು ಹೌದ್ರೆ ಅಲ್ಲಿ ಮೆಂಬರ್ಸ್ ಯಾಕೆ ಡಿಲೀಟ್ ಆಗ್ಲಿಕ್ಕತೈತಿ ಅಂತಂದ್ರ ಅವ್ರದ್ದು ಹೆಸರು ಮಿಸ್ ಮ್ಯಾಚ್ ಆಯ್ತು ಮತ್ತೊಂದಾಯ್ತು ಅಂತಂದ್ರ ಅವನು ಹೊಳ್ಳಿ ಮತ್ತೆ ಆಧಾರ್ ಅವ್ರು ಕರೆಸಿ ಹಿಂಗ ಹೆಸರು ನಿಮ್ದು ಮಿಸ್ ಮ್ಯಾಚ್ ಆಗೈತಿ ಹಿಂಗಾಗೈತಿ ಸರಿ ಮಾಡ್ಕೊರಿ ಮತ್ತೆ ರಿವೋಕ್ ಆಗಿದಾವು ಅವೇನು ಗ್ರಾಮ ಪಂಚಾಯತಿಯಲ್ಲಿ ಡಿಲೀಟ್ ಆಪ್ಷನ್ ಇಲ್ಲೇ ಇಲ್ಲ ಅದು ಮೇಲಿಂದನ ಕೂಡ ಏನು ಆಧಾರ್ ಪ್ರಾಬ್ಲಮ್ ಐತಲ್ಲ ಆ ಪ್ರಾಬ್ಲಮ್ದಿಂದ ಡಿಲೀಷನ್ ಆಗಿದಾವು ಹೊಳ್ಳಿ ಇವನ ಆಧಾರ ಹಿಂಗ ಸಮಸ್ಯೆ ಐತಿ ಅಂತ ತಾಲೂಕ್ ಪಂಚಾಯತಿಂದ ಕೊಟ್ಟಿದಾರ ಅದನ್ನ ಮತ್ತೆ ರಿವೋಕ್ ಮಾಡಿ ಆಧಾರನು ಕೂಡ ಅಪ್ಡೇಷನ್ ಕೊಟ್ಟಿದ್ದಾರೆ ಇವರು ಯಾವ್ಯಾವ ಹೆಸರು ಸಮಸ್ಯೆ ಅದಾವು ಅಥವಾ ಏನು 10 ಇಯರ್ ಆಗೈತಿ ಅವನ್ನೆಲ್ಲ ಅಪ್ಡೇಟ್ ಮಾಡಿ ಕೊಟ್ಟಿದಾರ ಪುನಃ ಬಂದಾವು ಅವನ ಆಧಾರ ಅಪ್ಡೇಟ್ ಆದ್ಮೇಲೆ ಮತ್ತೆ ಪುನಃ ಅಕೌಂಟ್ ನಂಬರ್ನು ಕೂಡ ಏನೈತಿ ಈ KYC ಮಾಡ್ಕೊಂಡು ಆನ್ಲೈನ್ ಬ್ಯಾಂಕಿಂಗ್ ಏನೈತಿ ಪುನಃ ಅಕೌಂಟ್ ನಂಬರ್ ಹಾಕೊಂಡು ಫ್ರೀಸ್ ಮಾಡ್ಕೊಂಡು ಕೊಡಾಕತ್ತೀವಿ ಟೈಮ್ ಎಷ್ಟು ಮೇಡಮ್ ಅವ್ರೆ ನೀವು ಅವ್ರ ಗಮನಕ್ಕೆ ಯಾವಾಗ ತಂದಿದ್ರಿ ಇದು ಈ ಸಮಸ್ಯೆ ಆಗಿದ್ದರ ಬಗ್ಗೆ ಈ ಗಮನಕ್ಕೆ ಅವ್ರದ್ದೇ ಗಮನಕ್ಕೆ ಬಂದು ಹಿಂಗ ಯಾಕಂದ್ರೆ ವರ್ಕ್ ಹಾಕೋ ಟೈಮ್ಗೆ ಇಂಥವು ಬಂದಿಲ್ಲ ಅಂತ ಹೇಳಿ ಬಂದ್ರಲ್ಲ ಬಂದಾಗ ನಮಗೂ ಮತ್ತೆ ಯಾಕೆ ಡಿಲೀಟ್ ಆಗಿದಾವು ನಾವು ತಾಲೂಕ್ ಪಂಚಾಯತಿ ಕೇಳಿದ್ವಿ ಇವ್ರ ಕಡೆಯಿಂದ ಬಂತ ರೆಸ್ಪಾನ್ಸ್ ಹಿಂಗೆ ಡಿಲೀಟ್ ಆಗೈತೆ ಅಂತ ಡಿಲೀಟ್ ಗ್ರಾಮ ಪಂಚಾಯತಿ ಒಳಗೆ ಆಪ್ಷನ್ನೇ ಇಲ್ಲ ಡಿಲೀಟ್ ಆಪ್ಷನ್ ಇಲ್ಲಿಲ್ಲ ತಾಲೂಕ್ ಪಂಚಾಯತಿ ಕೇಳಿದಾಗ ಅವರು ಅಂದ್ರೆ ನಾವು ಮಾಡಿಲ್ಲ ಇದನ್ನ ಅಂತೇಳಿ ಮತ್ತು ಎಲ್ಲ ಕಡೆ ಕೇಳಿದಾಗ ಇಲ್ಲ ಇದೇನು 10 ಇಯರ್ ಆಗೈತಲ್ಲ ಆಧಾರ ಹೆಸರು ಸಲುವಾಗಿ ಮತ್ತು ಏನು ಅವ್ರದ್ದು ಇದು ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ಏನಾಗಿರ್ತೈತೆ ಅದ್ರ ಸಲುವಾಗಿ ಮೆಂಬರ್ಸ್ದು ಹಿಂಗೆ ಡಿಲೀಟ್ ಆಗ್ಲಿಕ್ಕೈತಿ ಮತ್ತು ಅದನ್ನು ಅಪ್ಡೇಟ್ ಮಾಡಿಕೊಡ್ಬೇಕಂತ ಲಿಸ್ಟ್ ಕೊಟ್ಟರು ಅವರು ಕೂಡ ಅವರು ಲಿಸ್ಟ್ ಮಾಡಿ ಅವ್ರು ಕೊಟ್ಟಿದ್ದು ಸರಿ ಆತ್ರಿ ಮೇಡಮ್ ಅವರೇ ಇವ್ರ ಗಮನಕ್ಕೆ ನೀವು ತಂದ್ರಿ ಏನಂತ ಕೇಳಾಕತ್ತೀನಿ ನಾನು ನಿಮ್ಗೆ ಗಮನಕ್ಕೆ ತಂದು ನಾವು TP ಕೊಟ್ಟು ಮತ್ತು ಇದನ್ನ ಸರಿ ಮಾಡ್ಲಿಕ್ಕೆ ಈಗ ಅವಧಿ ಎಷ್ಟು ಬೇಕ್ರಿ ಇದಕ್ಕೆ ವರ್ಕ್ ಮಾಡ್ಲಿಕ್ಕೆ ಟೈಮಿಗೆ ಬಂತಿದ್ದು ಗಮನಕ್ಕೆ ಹಿಂಗ ಆಗೈತಿ ಅಂತ ಹೇಳಿ ನಾವು ತಾಲೂಕ್ ಪಂಚಾಯತಿ ಕೊಟ್ಟು ಮತ್ತು ಅದನ್ನ ರಿವೋಕ್ ಮಾಡಿದ್ದೇವೆ ಯಾರ್ಯಾರು ಸಮಸ್ಯೆ ಐತಿ ಏನ ಆಧಾರ ಏನೈತಲ್ಲ ಅವ್ರು ಮಾಡ್ಕೊಂಡು ಬರ್ಬೇಕದ್ನ ಆಮೇಲೆ NPC ಅಂತೇಳಿ ಬಂದೈತ್ರಿ ಈಗ ಬ್ಯಾಂಕಿಂದು ನಮ್ಮ ಕಡೆ ಇದ್ದಂಥ ಕೆಲಸ ನಾವು ಮಾಡ್ಕೊತೀವಿ NPC ಪ್ರತಿ ಏನೈತಲ್ಲ ಫಲಾನುಭವಿ ಹೋಗಿ NPC ಮಾಡ್ಕೊಂಡು ಬರ್ಬೇಕ್ರಿ ಅದನ್ನ ಬ್ಯಾಂಕಿಗೆ
ಮೇಡಮ್ ಅವರು ಯಾರೋ ಒಬ್ರು ರಿಲೇಷನ್ ತೀರ್ಕೊಂಡ್ರ ಅವ್ರು ಮಾಡ್ಕೊಂಡು ಅಂತ ಹೋಗಿದ್ದೀರಿ. ಆದ್ರೆ ಅವಾಗೂ ಅವ್ರು ಒಂದು ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಇಲ್ಲಿ ಮಟ್ಟ ಕುಂತಿಂದ ನಾವಾಗಲೇ ಫೋನ್ ಹಚ್ಚಿಲ್ಲ ಹೇಳಿದ್ರು ಅವರು. ಆದ್ರೆ ಅವ್ರ ಮನೆ ಹಿಂಗೈತೆ, ಪರಿಸ್ಥಿತಿ ಹಿಂಗೈತಿ, ಅಂತ ಟೈಮ್ದಾಗ ನಾವು ಹೋರಾಟ ಮಾಡಬಾರ್ದು ಅಂತ ಮೇಡಮ್ ಅವ್ರಿಗೆ ಇದು ಮಾಡಿದ್ವಿ. ಆಯ್ತು ರೀ ಮೇಡಮ್ ನಮ್ಮ ಜನ ವಾಪಸ್ ತಗೊಂತೀವಿ, ಆದ್ರೆ ಕೊಡಿಸ್ಲಿಲ್ಲ ಅಂತಂದ್ರೆ ಸೋಮವಾರ ದಿವಸ ನಾನು ಬರ್ತೀನಿ ರೀ, ಬರ್ಲಿ ಅಂದ್ರಿ ನೀವು ಅಂತಂದ್ರಿ. ಆದ್ರೆ ಇಲ್ಲ, ನೀವು ಒಂದು ಫೋನ್ ಮಾಡಿಲ್ರಿ. ಗೊತ್ತಾಗತ್ರಿ ಅವ್ರಿಗೆ ಮೀಟಿಂಗ್ ಕರ್ದ್ರಿ. ಅವತ್ತೇನಂದ್ರಿ ಪೇಮೆಂಟ್ ಕಟ್ ಮಾಡಿ ಎಲ್ಲರಿಗೆ ಲೇಬರ್ ಕೊಟ್ರಿ. ಮೂರು ಸತೆ ಮಾಡ್ಯಾರ ಸರ್. ಒಮ್ಮೆ ಎಣ್ಣೆ ಹೊಳೆ ತೆಗೆದು ಕೊಟ್ಟಾರಿ ಸರ್. ನಾವು ಎಣ್ಣೆ ಮೆಸ್ ಯಾಕೆ ಮಾಡಿದ್ರಿ ಸರ್. ಇಲ್ಲಿ ಹೆಣ್ಮಕ್ಳು ನಿಂದಿರ್ಸಿಲ್ಲ, ಜೀರೋ ಮಾಡಿದ್ರಿ. ಹೊಳೆ ಎಣ್ಣೆ ಮಾತು ತೆಗೆದು ಕೊಟ್ಟಾರಿ ಸರ್. ತಾವು ಎಣ್ಣೆ ಮೆಸ್ ಯಾಕೆ ಮಾಡ್ಯಾರ, ಬರೀ ಗಂಡು ಮಕ್ಕಳ ನಿಂದಿರಿ ಸರ್. ಅವ್ರಿಗೆ ಒಂದು ಬೇರೆ ಕಡಿ ಒಂದ್ಸಲ ಕೆಲಸ ನಡೆದಾಗ ಜನರು ಸಿಗ್ತಾರೆ. ಕೆಲಸದಿಂದ ಜನರು ಸಿಗ್ತಾರ್ರಿ. ಅವರು ಮಾಡ್ಬೇಕು. ಆದರೂ ನಾವು ಜನರು ಕರ್ಕೊಂಡೋಗಿ ಇವ್ರ ಅಂಕಲ್ ಜನರು ಕರ್ಕೊಂಡೋಗಿ ಮಾಡಿದ್ದಿಲ್ಲ, ಜೀರೋ ಮಾಡಿದ್ರಿ. ಒಂದು ಇಬ್ಬಂದು ಹೋಗಿ ಎಣ್ಣೆ ಮೆಸ್ ಯಾಕೆ ಮಾಡಿರಿ, 4 ಮಂದಿ ಮೇಟ್ಗಳು ಲೇಬರ್ನ ಕರ್ಕೊಂಡು ಹೋಗಿ ಅದೇ ಪ್ರಕಾರ ಎಣ್ಣೆ ಎಣ್ಣೆ ಮಾಡ್ತಾರ ಕೂಡ ಮತ್ತೆ ನಮ್ಮೂ ಜೀರೋ ಮಾಡಿದ್ರಿ. ನಾವು ಅಲ್ರಿ ಸರ್, ನಾವು ಜನ ನಿಂದಿರ್ಸಿಲ್ಲ ಅನ್ನಕ ಹಿಡಿಯಾರನ ನಂದು ಗಂಗಮ್ದು ಹೇಳು ಕೇಳ್ರಿ. ಇಲ್ಲಿ ನಿಮ್ಮ ಮೊದ್ಲೇಕಿನ ನೀವು ಎಣ್ಣೆ ಮೆಸಿ ಆಫ್ ಮಾಡಿದ್ದು ಫೋಟೋ ಅದಾವು, ಅವ್ನು ಹಚ್ಕೊಂತೀನಿ, ನೀವು ಖಾಲಿ ಜಾಗ ಮಾಡಂತೆ ಪಿ ಡಿ ಮೇಡಮ್ರ ಹೇಳಿ. ನಮ್ಗೆ ಅವ್ರ ಹೇಳಿಂದ ಮಾಡಿರಿ. ನಾವು ಜನ ಬರಲ್ಲ ಕೇಳ್ರಿ ಬೇಕಾರೆ ಜನ ಬರಲ್ಲ. ಒಂದು ಎಣ್ಣೆ ಮಾರ್ಸರ ಅದ್ರಾಗ ಒಳ್ಳೆ ಎಣ್ಣೆ ಮಾರ್ತಿರೋ ಮಾಡ್ತಾರೆ. ನಾವು ಹೋಗಿ 15 ದಿನದ್ರಿ ಸರ್. ಒಂದು ಎಣ್ಣೆ ಮಾರು ಆಗ್ಯಾವ್ರಿ ಸರ್. 6 ದಿನದ ಆಯ್ತು. ಒಂದ ದಿನದ ಎಣ್ಣೆ ಮೆಸಿ ಹಾಕಿ ಮಾಡ್ಯಾರಿ ಸರ್. ದಿನ ರೀ ಸರ, ಒಂದ್ ದಿನ ಮಾಡ್ಯಾರಿ ಸರ್. 300 ಜನ ಹಾಕಿರಿ ಸರ್. ಅವರ ಒಂದು 40 ಜನ ಅದಾರ. ಈಗ 300 ಲೇಬರ್ದು 7 ದಿವಸದ ಪೇಮೆಂಟ್ ಜೀರೋ ಆಗೈತಿ. ಈಗ ಉಳಿದು 1 ಮಿನಿಟ್ 15 ದಿವಸ 40 ಜನ ರೀ ಅವರು. ಈಗ ಎಣ್ಣೆ ಮಾಡ್ತಾರೆ ಅಮೌಂಟ್ ಐತೆ 6 ಲಕ್ಷ ಐತೆ. ನಾವು ಮಾಡೋದು ಒಳ್ಳೆ ಪೇಮೆಂಟ್ ನಮ್ಮ ಕಡೆ ಬಂದಾಗ ನಾವು ಪೇಮೆಂಟ್ ಮಾಡ್ತೀವಿ. ನಾವು ಫೋಟೋ ಚೆಕ್ ಮಾಡ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಹಾಕಿತ್ತು. ಎಷ್ಟು ದಿವಸ ಒಳಗೆ ಆಗ್ತೈತ್ರಿ ಇದು? ಅವ್ರದೊಂದು ಭಾಗ ಆಗ್ತಾರೆ. ಮೇಲಾಧಿಕಾರಿಗೆ ಹಾಕ್ತಾರೆ ಲೆಟರ್, ಕ್ರಮ ತೊಗೊಂಡ ಅವ್ರ ಕ್ರಮ ಏನು ತೊಗೊಂತಾರ ಆಮೇಲೆ ಅವ್ರಿಗೆ ಎಷ್ಟು ದಿವಸ ಒಳಗೆ ಆಗ್ತೈತ್ರಿ ಅದು? ಈಗ ಇವ್ರು ಇವತ್ತು ಕೊಟ್ರ ಅಂದ್ರೆ ನಾಳೆ ಆಫೀಸಿಗೆ ನಾವು 50 ಸರಿ ಲೆಟರ್ ಕೊಡ್ತೈತೆ ಅವ್ರನ್ನ. ಹ್ಞೂ ರೀ. 50 ಸರ್ ಅವ್ರು ಏಟ್ರಿಂದಾಗ ಅವ್ರಿಗೆ ಮಾತಾಡ್ತಾರೆ ಸರಿ. ನಿಮ್ಮ ಹೆಸರೇನು ಸರ್? ನವೀನ್ ಅಂತ ಹೇಳ್ರಿ. ಟೆಕ್ನಿಕಲ್ ಕೋಆರ್ಡಿನೇಟರ್. ಟೆಕ್ನಿಕಲ್ ಕೋಆರ್ಡಿನೇಟರ್ ತಾಂತ್ರಿಕ ಸೈನ್ಸ್. ನಿಮ್ಮ ಸರ್? ನವೀನ್ ಹಂಚಾಟೆ. ಓಕೆ, ಥ್ಯಾಂಕ್ ಯು ಸರ್.